ನಿಜವಾಗೂ ನಂಗೆ ಪುನಾದಿ ಆಗಿದ್ದು ಅಯ್ಯೋ ನಮ್ಗಿದೆ ಅಲ್ಲ, ನಮ್ಗೆ ಇರೋದು ಏನಾದ್ರೂ ಅವ್ರ ಊಟ ಆದ್ರೂ ಕೊಡ್ಬೇಕು ಅನ್ನೋ ಭಾವನೆ ನನ್ಗೆ ಅಲ್ಲಿ ಹುಟ್ಟಿದ್ದು. ನನ್ ಮಗಳ ಗಂಡಸಿಗಿಂತ ಹೆಚ್ಚು ಹ್ಯಾಂಡಲ್ ಮಾಡ್ತಾಳೆ ಅನ್ನೋ ಭಾವನೆ. ರೈಸ್ ಮಿಲ್ ಸ್ಕೂಲ್ ಇಂದ ಬಂದ್ರೆ ಅಮ್ಮ ರೈಸ್ ಮಿಲ್ ಅಲ್ಲಿ ನೋಡ್ಕೊ ಹೋಗೋದು ನಾವು. ಈಗ ನಮ್ಮ ಮನೆ ಪಕ್ಕ ಅಕ್ಕಪಕ್ಕ ಇದ್ರು ಮೇಡಮ್, ಸೊಸೆದೇರು ಸ್ವಲ್ಪ ಅತ್ತಂದೇನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಆಗ ನಾನು ನಮ್ಮ ತಾಯಿಗೆ ಗೊತ್ತಿಲ್ದಂಗೆ ಅವ್ರಿಗೆ ಸ್ವಲ್ಪ ಅಡುಗೆ ಮಾಡೋದು ಕಲ್ತ ಮೇಲೆ ಉಪ್ಪಿಟ್ಟೆಲ್ಲ ಕಳ್ತಂದಲ್ಲಿ ಮಾಡ್ಕೊಡ್ತೀನಿ. ನಮಸ್ಕಾರ ವಸಂತ ರೆಡ್ಡಿ ಮ್ಯಾಮ್. ನಮಸ್ಕಾರ ಸಹನಾ ಅವರೇ. ನಂಗೆ ಇವತ್ತು ಬಹಳ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಿಜವಾದ ಸಂಪತ್ತು ಅನ್ನೋದು ನಮ್ಮ ಬಳಿ ಇರೋದಿಲ್ಲ. ನಾವು ಏನು ಬೇರೆಯವರು ಕೊಡ್ತೀವಿ ಅನ್ನೋದೇ ನಿಜವಾದ ಸಂಪತ್ತು ಅನ್ನೋ ಒಂದು ಜೀವಂತ ಸಾಕ್ಷಿಯಾಗಿ ನೀವು ಇಲ್ಲಿ ನಮ್ಮ ಎದುರು ಕೂತಿದ್ದೀರಾ. ನಿಮ್ಮನ್ನ ಕಂಡ್ರೆ ನಮಗೆಲ್ಲ ಅದೆಷ್ಟು ಹೆಮ್ಮೆ ಅಂತ ಹೇಳಿದ್ರೆ, ನನಗಿವತ್ತು ಬಹಳ ಸ್ಪಾರ್ಕ್ ಇಗ್ನೈಟಿಂಗ್ ಮೈಂಡ್ಸ್ಗೆ ನಿಮಗೆ ಆದರದ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಸಹನಾ ಅವರೇ. ನನಗೂ ಅಷ್ಟೇ, ನಿಮ್ಮನ್ನು ನೋಡಿದ್ರೆ ಒಬ್ಬ RV ಆಫೀಸರ್ ಲೇಡಿಯಾಗಿ ರಿಟೈರ್ಡ್ ಆಗಿ ನೀವು ಈ ಥರ ವರ್ಕ್ ಮಾಡ್ತೀರಾ ಅಂದರೆ ನಾನು ಹೆಮ್ಮೆ ಪಡ್ತೀನಿ. ಖುಷಿಗಿಂತ ಹೆಮ್ಮೆ ಜಾಸ್ತಿ ಆಗ್ತಾ ಇದೆ. ನಾನು ಲೇಡೀಸ್ ಅಂತ ಕಡ್ಗಣಿಸ್ತವ್ರಿಗೆ ಎಷ್ಟೋ ನಾವು ಏನು ಅಂತ ತೋರಿಸ್ಬೋದು ಅನ್ನಿಸ್ತೆ ಇದ್ರ ಮುಖಾಂತರ. ನನ್ಗೆ ಒಂದು 8 years ಇರ್ಬೋದು ನಮ್ಮ ತಂದೆ ಮನೇಲಿ. ನಮ್ಮ ತಂದೆ ಮುನ್ಸಿಪಲ್ ಶ್ರೀನಿವಾಸ್ ರಾಘವ್ ರೆಡ್ಡಿ ಅಂತ ಲ್ಯಾಂಡ್ ಲಾರ್ಡ್ಸ್. ನಮ್ಗೆ ತುಂಬಾ ಲ್ಯಾಂಡ್. ನಾವು ರಾಗಿ ಬೆಳೆದ್ರೆ ಊರ್ ಸುತ್ತ ಪಾತ್ರೆ ಭೂಮಿ ಒಳಗಡೆ ಹಾಕಿರ್ತಾ ಇದ್ದಿದ್ದು. ಆವಾಗ ಕರು ಬಂತು. ಆಗ ಬಡ ಮಕ್ಕಳಿಗೆ ತಿನ್ನಕ್ಕಿರ್ಲಿಲ್ಲ. ನಾನು ಒಂದಷ್ಟು ಹುಡುಗಿ, ಒಂದು 8 ವರ್ಷ ಇರ್ಬೋದು ಅಷ್ಟೇ, ದೊಡ್ಡೋಳಲ್ಲ. ಅಲ್ಲಿ ನೋಡಿದ್ರೆ ಅವ್ರಿಗೆ ಊಟಕ್ಕಿಲ್ಲ, ಏನ್ ಸಿಕ್ಕದ್ರೇನು ಕಿತ್ತು ತಿನ್ನೋದು, ಆ ತರ ಮಾಡ್ತಾ ಇದ್ರು. ನನ್ಗೆ ಯಾಕೋ ಏನಪ್ಪ ಇವ್ರಿಗೆಲ್ಲ ಊಟನೇ ಇಲ್ವಾ ಅಂತ. ನಮ್ಮನೇಲಿ ಆಳುಗಳು ಜಾಸ್ತಿ, ಕೆಲಸದವ್ರು. ಯಾವಾಗ ಇಷ್ಟು ದೊಡ್ಡ ಪಾತ್ರೆನಲ್ಲಿ ಮುದ್ದೆಗಳು ಇರ್ತಾ ಇತ್ತು. 10 ಗಂಟೆಗೆ ಒಂದ್ಸಲಿ, 3 ಗಂಟೆಗೆ ತಂಗಳು ಅಂತ ಅವ್ರು ತಿನ್ನೋ ಅಭ್ಯಾಸ ಆಳುಗಳಿಗೆ. ಒಂದ್ 7-8 ಜನ ಆಳು. ನಮ್ದು ಲ್ಯಾಂಡ್ ತುಂಬಾ ಇತ್ತು, ವರ್ಕರ್ಸ್ ಇತ್ತು. ಆಗ ನಾನು ಏನ್ ಮಾಡೋದು ಅಂದ್ರೆ ಲಂಗ ಬ್ಲೌಸ್ ಹಾಕೊಳ್ತಾ ಇದ್ದೆ. ನಮ್ಮಮ್ಮನ್ ಗೊತ್ತಿಲ್ದಿರಂಗ ಮುದ್ದೆಗಳು, ಹಿಟ್ಟು ಮುದ್ದೆ ಗೊತ್ತಿಲ್ದಂಗೆ ಲಂಗಾನೆಲ್ಲ ಹಾಕೊಂಡು ಮುಚ್ಚ ಮಾಡ್ಕೊಂಡು ಹೋಗ್ಬಿಡು. ಅದಕ್ಕೆ ಉಪ್ಪಿನಕಾಯಿ ಎತ್ಕೊಂಡು ಹೋಗ್ತಾ ಇದ್ದೆ. ಇನ್ನು ಸಾರೆಲ್ಲ ತಗೊಂಡು ಹೋಗಕ್ಕಾಗಲ್ಲ. ಕೈಯಲ್ಲಿ ಉಪ್ಪಿನಕಾಯಿ ಹಾಕೊಂಡು ಲಂಗಾದಲ್ಲಿ ಮುದ್ದೆ ಹಾಕೊಂಡು ಹೋಗ್ಬಿಟ್ಟು, ಆಮೇಲೆ ಮುದ್ದೆಗಳು ಸಾಲಿಲ್ಲ ಅಂದ್ರೆ ಅದೇನಂತೀವಿ ನಾವು, ಆ ಪಾತ್ರೆನಲ್ಲಿ ಮೆತ್ಕೊಂಡಿರ್ತಾನೆ ನೋಡು, ಮುದ್ದೆ ಪಾತ್ರೆನಲ್ಲಿ ಕೆಳಗೆ ಅಂಟು, ಅದನ್ನೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾ ಇದ್ದೆ ಅವ್ರು ಕೊಡೋಕೆ. ಅವರು ಉಪ್ಪಿನಕಾಯಿ ಹಾಕೊಂಡು ತಿನ್ನೋದು ನೋಡಿದ್ರೆ ನನ್ ಖುಷಿ. ಅದು ನಾನು ಮುದ್ದೆನೆ ತಿಂತಾ ಇರಲ್ಲ, ನಾನು ಅವ್ರ ಹತ್ರನೇ ಈಸ್ಕೊಂಡು ತಿಂದ್ರೆ ಏನ್ ರುಚಿ ಗೊತ್ತಾ. ಆ ರುಚಿ ಇವತ್ತಿಗೂ ಇಲ್ಲ. ಎಲ್ಲಿ ಇಷ್ಟು ಜೀವನದಲ್ಲಿ ಆ ರುಚಿ ಬರೋಕ್ ಸಾಧ್ಯನೇ ಇಲ್ಲ. ಆ ಬಡವ್ರ ಜೊತೆಯಲ್ಲಿ ಆ ಮುದ್ದೆ ಉಪ್ಪಿನಕಾಯಿ, ಅದು ನಾವು ಸಿಕ್ ಮಾಡ ಅಂತೀವಿ, ಸೀದೋಗಿರೋದು, ಅದು ಏನ್ ಟೇಸ್ಟು. ನನ್ಗೆ ಆವತ್ತಿಂದಾನು ಬಡವ್ರಿಗೆ ಏನಾದ್ರು ಮಾಡ್ಬೇಕು ನನ್ನ ಕೈಯಲ್ಲಾಗಿತ್ತು ಅಂತ ನನ್ಗೆ ಆವಾಗಿಂದಾನು ಅದು ಸ್ಟಾರ್ಟ್ ಮಾಡ್ಕೊಂಡೆ. ಅಲ್ಲಿ ಉಪ್ಪಿನಕಾಯಿ ಸಿಗ್ಲಿಲ್ಲ ಅಂದ್ರೆ ಕಡಲೆ ಬೀಜ ಎತ್ಕೊಂಡೋಗಿ ಉಪ್ಪು ಮೆಣಸಿನ್ಕಾಯಿ ಕೊಡ್ತಾ ಇದ್ದೆ. ಅವ್ರು ಜಜ್ಜಿಬಿಟ್ಟು ಚಟ್ನಿ ಮಾಡೋರು ಕಲ್ ಮೇಲೇನೆ, ಅದನ್ನ ತಿಂತಾ ಇದ್ದೆ ಅವ್ರ ಜೊತೆಲಿ. ನಾನು ನೋಡಿ, ಹಂಚಿ ತಿನ್ನೋದ್ರಲ್ಲ ಎಷ್ಟು ಸುಖ ತೃಪ್ತಿ. ಈಗ ಅದೇ ನಿಜವಾಗೂ ನನ್ಗೆ ಪುನಾದಿ ಆಗಿದ್ದು ಆ ಕರು ಬಂದಾಗ. ಅಂದ್ರೆ ನಮ್ ತಂದೆನು ತುಂಬಾ ಸೋಷಿಯಲ್. ಬರಗಾಲದಲ್ಲಿ ನಾನೊಂದು 7-8 ವರ್ಷ ಇರ್ಬೋದು ಅವಾಗ. ಅಲ್ಲಿ ಊರಲ್ಲೇ ಗೌರ್ಮೆಂಟ್ ಸ್ಕೂಲ್ ಅಲ್ಲೆಲ್ಲ ಅಲ್ಲಿ ಓದ್ತಾ ಇದ್ದ 3rd ಸ್ಟ್ಯಾಂಡರ್ಡ್ ಏನೋ ಅಷ್ಟೇ. ಆವಾಗ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆವಾಗ ನಾನು ಹುಟ್ಟಿದ್ದು. ಆ ಬರ ಯಾವಾಗ ಬಂತು, ಅಯ್ಯೋ ನಮ್ಗಿದೆ ಅಲ್ಲ, ನಮ್ಗೆ ಇರೋದು ಏನಾದ್ರೂ ಅವ್ರ ಊಟ ಆದ್ರೂ ಕೊಡ್ಬೇಕು ಅನ್ನೋ ಭಾವನೆ ನನ್ಗೆ ಅಲ್ಲಿ ಹುಟ್ಟಿದ್ದು. ಅಲ್ಲಿ ಹುಟ್ಟಬೇಕಾದ್ರೆ ನಮ್ ತಂದೆ ನನ್ಗೆ ತುಂಬಾ ಸಪೋರ್ಟ್. ನಮ್ ತಂದೆ ಇದೆಲ್ಲ ತುಂಬಾ ಮಾಡ್ತಾರೆ. ನೀವು ಎಷ್ಟು ಜನ ಮಕ್ಕಳು ಮ್ಯಾಮ್? ನಾವು 5 ಜನ ಹೆಣ್ಮಕ್ಳು, 3 ಜನ ಗಂಡ್ ಮಕ್ಳು. ನಾನು ಸೆಂಟ್ರಲ್. ನಮ್ಮ ಅಕ್ಕ 2, ತಂಗಿ 2, ಅಣ್ಣ ಒಬ್ಬ, ತಮ್ಮದಿರ್ 2, ಮಧ್ಯ ನಾನು. ಹಂಗಾಗಿ ನಮ್ ತಂದೆನು ನನ್ ಎಂಕರೇಜ್ ಮಾಡೋರು. ನಮ್ ತಾಯಿ ಹಾಕೊಂಡು ಚೆನ್ನಾಗಿ ಗುದ್ದೋರು. ಇವಾಗ ಕೆಲಸದವ್ರಿಗೆ ಊಟ ಮಾಡ್ಗೋಗಿ ನೀನ್ ನೋಡೋಣ ಯಾರು ಮಾಡ್ತಾರೆ ಅಂತ. ಕೆಲಸದವ್ರಿಗಿದ್ದಿದ್ ತಗೊಂಡೋಗಿ ಕೊಟ್ಬಿಟ್ಟೆ ಅಲ್ಲ, ಇನ್ನು ಅವ್ರು ಬಂದು ಕೂತ್ಕೊಂಡಾಗ ಎಲ್ಲಿ ಹುಡುಕ್ಬೋದ್ರೆ ಅಲ್ಲಿ ಇಲ್ಲ. ಆವಾಗ ನನ್ ಚೆನ್ನಾಗ
ನಾನು ಅದು ಖುಷಿನಿಂದಾನೇ ಇದ್ದೆ. ಹೊಡೆದ್ರೆ ಹೊಡ್ಕೊಳ್ಳಿ, 2 ಏಟ್ ಆಗ್ತಾರೆ, ಏನಾಗುತ್ತೆ ಅನ್ನೋ ಭಾವನೆ ನನಗೆ. ಅಂದ್ರೆ ಅವ್ರಿಗೆ ಊಟ ಕೊಟ್ಟೆ ಅನ್ನೋ ಖುಷಿ ನನ್ಗೆ ಆವಾಗಿಂದಾನೇ ಹುಟ್ಟಿತ್ತು ಇದು. ಇವಾಗ ಸೆಂಟ್ರಲ್ ಬಂದಿಲ್ಲ, ನನ್ ದುಡ್ಡು ನೋಡ್ಮೇಲೂ ಬಂದಿಲ್ಲ, ಎಂತದು ಇಲ್ಲ. ಚಿಕ್ಕಂದಿನಿಂದ ಬರ ಬಂದಾಗಿಂದ ನನ್ಗೆ ಸ್ಟಾರ್ಟ್ ನಿಮ್ಗೆ ಆ ಕಂಪ್ಯಾಷನ್, ಬಡವ್ರನ್ನ ನೋಡಿದ್ರೆ, ಹೊಟ್ಟೆಗಿಲ್ದೇ ಇರೋರು ನೋಡಿದ್ರೆ ನಾನೇನಾದ್ರೂ ಮಾಡ್ಬೇಕಲ್ಲ, ಅವ್ರಿಗೆ ಹೊಟ್ಟೆ ಆದ್ರೂ ತುಂಬಿಸ್ಬೇಕು ಅನ್ನೋ ಭಾವನೆ ಆವಾಗ ನನ್ಗೆ ಹುಟ್ಟಿದ್ದು. ತುಂಬಾ ಸಂತೋಷ ಮ್ಯಾಮ್. ಇಂಥವ್ರು ಅಂದ್ರೆ ಎಷ್ಟೇ ಒಂದು ವೆಲ್ತ್ ಇರಬಹುದು ಮನೆಗಳಲ್ಲಿ, ಎಲ್ಲರಿಗೂ ಆ ಮನೋಭಾವನೆ ಬರ್ಬೇಕಲ್ಲ, ಅವನ್ ಕೊಡ್ಬೇಕು ಅನ್ನೋ ಒಂದು ಭಾವನೆ ಬರೋದು ಎಲ್ಲರಿಗೂ ಬರೋದಿಲ್ಲ. ಅದು ನಿಮ್ಗೆ ದೇವರು ಕೊಟ್ಟ ಕೊಡುಗೆ ಅಂತಾನೂ ಹೇಳ್ಬಹುದು. ನಮ್ಮ ತಂದೆ ನೋಡಿ ಸ್ವಲ್ಪ ನಾನು ಇದು ಮಾಡ್ಕೊಂಡಿದ್ದೀನಿ. ನಮ್ ತಂದೆ ಸ್ಟ್ರೈಟ್ ಫಾರ್ವರ್ಡ್, ಯಾರನ್ನು ಸುಮ್ನೆ ಬೈಯೋರಲ್ಲ, ಏನು ಚೇಷ್ಟೆ ಮಾಡೋರಲ್ಲ, ಫ್ರಾಂಕ್ ಆಗಿ ಇರೋದು ಇದ್ದಂಗೆ. ಗೌಡ್ರು ಯಾವ ತರ ಇರ್ಬೇಕೋ ಆ ತರ ಇದ್ರು. ಅದು ನ್ಯಾಯ ನೋಡಿ ನಾನು ನಮ್ ತಂದೆ ನ್ಯಾಯ ಮಾಡ್ತಾ ಇದ್ರೆ ನಾನೇ ಕುತ್ಕೊಂಡು ಕೇಳಿಸ್ಕೊಳ್ತಾ ಇದ್ದೆ. ಆವಾಗ್ನಿಂದ ನನ್ಗೆ ಧೈರ್ಯ ಜಾಸ್ತಿ. ಅದೆಲ್ಲ ಕೇಳಿ ಕೇಳಿ ಧೈರ್ಯ ಬಂದು ನಾನು ಈ ತರ ಸಾಲ್ವ್ ಮಾಡಿ ಲೀಡರ್ಶಿಪ್ ಬಂದಿದೆ, ಲೀಡರ್ಶಿಪ್ ಜೊತೆಗೆ ಆ ರೆಸ್ಪಾನ್ಸಿಬಿಲಿಟಿ ಬಂದಿದೆ ಅಲ್ವಾ. ನನಗೆ ಲೀಡರ್ಶಿಪ್ ಮಾಡ್ಬೇಕಂದ್ರೆ ಆವಾಗಿಂದ ನನ್ಗೆ ಬಂದಿದ್ದು, ನಮ್ ತಂದೆನ್ ನೋಡಿ ಬಂದಿದ್ದು. ನಾನ್ ಮದ್ವೆ ಆದ್ಮೇಲೆ ಬಂದಿದ್ದಲ್ಲ. ಮದ್ವೆಗ್ ಮುಂಚೆ ಚಿಕ್ಕೋಳಿದ್ದಾಗೆ ಅದು ಒಂದು ಆಫೀಸ್ ರೂಮ್ ಅಂತ, ಅಲ್ಲೊಂದ್ 100 ಜನ ದಿವಸ ನ್ಯಾಯ ಪಂಚಾಯತ್. ನಾನು ಕೂತ್ಕೊಳ್ತಾ ಇದ್ದೆ, ಓದ್ತಾ ಇರ್ಲಿಲ್ಲ, ಹೋಗಿ ನ್ಯಾಯ ಕೇಳ್ತಾ ಇದ್ದೆ. ಇದು ಹೆಂಗೆ ಸಾಲ್ವ್ ಮಾಡ್ತಾರೆ ಅಂತ ನಾನು ನೋಡ್ತಾ ಇದ್ದೆ. ನನ್ಗೆ ಆವಾಗಿಂದಾನೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡು ಬಂದೆ. ಅದು ನನ್ ನಿಮ್ಮಪ್ಪ ಎಲ್ಲಿ ಇದ್ರು ಮ್ಯಾಮ್? ಊರ್ ಗೌಡ್ರಾಗಿದ್ರು? ಗೌಡ್ರು ಅಂದ್ರೆ ಹೊಸೂಟು ತಳಿ ರೋಟ್ ಸೆಂಟ್ರಲ್ಲಿ ದೇವಗನ್ಪಲ್ಲಿ. ಲ್ಯಾಂಡ್ ಲಾರ್ಡ್ ಆ ರಾಮ್ ರೆಡ್ಡಿ ಅಂದ್ರೆ ನಮ್ ತಾತ ಅಲ್ಲಿ ಫುಲ್ ತಾಲೂಕ್ ಲೆವೆಲ್ಗೆ ಅವ್ರ ಫೇಮಸ್. ರಾಜಗೋಪಾಲ್ ರೆಡ್ಡಿ ಫ್ರೆಂಡ್, ಅವರು ಮಿನಿಸ್ಟ್ರು. ನಮ್ ತಾತನ್ಗೆ ನಮ್ ಮನೆಗ್ ಬಂದು ಫೋಟೋಗಳೆಲ್ಲ ತಗೊಂಡಿರೋದು ಈಗ್ಲೂ ಇದೆ. ರಾಜಗೋಪಾಲ್ ರೆಡ್ಡಿ ಫೋಟೋಸ್ ಎಲ್ಲ ಇದೆ ನಮ್ ತಾತನ ಜೊತೆಲಿ ಎಲ್ಲ. ನಮ್ಮ ಅಕ್ಕ ನಮ್ಮ ಅಣ್ಣ ಚಿಕ್ಕವರಿದ್ದಾಗ ಅವ್ರ ಜೊತೆಲಿ ಇರೋದೆಲ್ಲ ಇದೆ, ಫೋಟೋಸ್ ಎಲ್ಲ ಇದೆ ಈಗ್ಲೂ. ನಿಮ್ಮನ್ನು ನೋಡಿದ್ರೆ ಅದೆಷ್ಟು ಸಂತೋಷ ಆಗತ್ತೆ ಅಂತ ಹೇಳಿದ್ರೆ, ಇವಾಗ ನೀವು ಒಂದು ಮಹಿಳಾ ಸಮಾಜನೂ ಕಟ್ಬಿಟ್ಟಿದ್ದೀರಾ, ಸಾಧನ ಸುರಭಿ ಮಹಿಳಾ ಸಮಾಜ ಅಂತ. ಹೀಗೆ ನೀವು ಒಂದು ಸಮಾಜ ಕಟ್ಟಬೇಕು, ಒಂದು ಮಹಿಳೆಯರನ್ನೆಲ್ಲ ಒಟ್ಟುಗೂಡಿಸ್ಬೇಕು, ನಾನೇನೋ ಒಂದು ಸಾಧನೆ ಮಾಡಬೇಕು ಅಂತ ನಿಮಗೆ ಯಾವಾಗ ಅನ್ನಿಸ್ತು, ಹೇಗೆ ಅನ್ನಿಸ್ತು? ಅಂದ್ರೆ ಅದು ಯಾವಾಗ ಈ ಸಮಾಜ? ನನಗೆ ಸಮಾಜ ಅಂದ್ರೆ ಮುಂಚೆ ಯಾರೋ ಅವರು ಬೇರೆಯವರು ಕ್ರಿಶ್ಚಿಯನ್ಸ್ ಬಂದು ಸಮಾಜ ಅಂತ ಮಾಡಿದ್ರು, ಅನುಪಮ ಸಮಾಜ ಅಂತ. ನಾವಿರೋ ಮನೆ ಹತ್ರ ಶೆಡ್ ಎಲ್ಲ ಕೊಟ್ರು. ಕ್ರಿಶ್ ಅಂದ್ರೆ ಬಡ ಮಕ್ಕಳು ನೋಡ್ಕೊಳ್ಳು, ತಂದೆ ತಾಯಿ ಕೆಲ್ಸಕ್ಕೋದ್ರೆ ಬಿಟ್ಟು ಹೋಗ್ತಾ ಇದ್ರು, ಫ್ರೀ ಸರ್ವಿಸ್, ಅದು ದುಡ್ಡಿಲ್ಲ. ಅವ್ರು ಗೌರ್ಮೆಂಟ್ ಹೆಲ್ಪ್ ಮಾಡೋದು, ಸ್ಯಾಲ್ರಿ ಕೊಡೋದು, ರೆಂಟ್ ಕೊಟ್ಟೋದು, ಅದ್ ಮಾಡ್ತಾ ಇದ್ರು. ಅವರು ಕೇರಳದವ್ರು ಅದ್ ಮಾಡಿದ್ದು. ಕೇರಳದವ್ರು ಮಾಡಿದ್ರು. ಆಮೇಲೆ ನಮ್ ಜಾಗ ನೋಡಿದ್ರು, ಟ್ಯಾಂಕ್ ತುಂಬಾ ನೀರ್ ಇರೋದು ಜಾಗ ಇತ್ತು, ಅದು ರೆಂಟಿಗೆ ತಗೊಂಡ್ರು ಅವರು. ಆಮೇಲೆ ಅನುಪಮ ಮಹಿಳಾ ಸಮಾಜ ಅಂತ ಅವರು ಸ್ಟಾರ್ಟ್ ಮಾಡಿದ್ರು. ಬಡವ್ರಿಗೆ ಮಿಷಿನ್ಸ್ ಕೊಡೋದು, ಇದು ಹೊಲಿಗೆ ಕಲ್ಸ್ಕೊಡ್ತಾ ಇದ್ರು. ಅದು ನಾವಿರೋ ಜಾಗದಲ್ಲೇ ಶೆಡ್ ಕೊಟ್ಟಿದ್ದೆ. ಲೇಡೀಸು ಟೈಮಿಂಗ್ಸ್ 10 ಜನ ಒಂದೊಂದ್ಸಲಿ ಬಂದ್ರೆ ಅದು ಹೊಲಿಗೆ ಕಲ್ತ್ಕೊಳ್ಳೋರು, ಕಟ್ಟಿಂಗ್ ಎಲ್ಲ ಟೀಚರ್ ಒಬ್ರು, ಅವ್ರಿಗೆ ಫ್ರೀ, ಎಲ್ಲ ಫ್ರೀ. ಅವ್ರ ಬಟ್ಟೆ ತಂದು ಹೊಲ್ಕೊಂಡು ಹೋಗ್ಬೋದು. ಇವ್ರ ಹಳೆ ಬಟ್ಟೆನಲ್ಲಿ ಹೊಲ್ದು ತೋರ್ಸೋರು, ಕಟ್ಟಿಂಗ್ ತೋರ್ಸೋರು. ಆ ತರ ಅದು ಸ್ಟಾರ್ಟ್ ಆಯ್ತು. ಕಲ್ತಿರೋರ್ಗೆ ಸರ್ಟಿಫಿಕೇಟ್ ಗೌರ್ಮೆಂಟ್ ಕಡೆಯಿಂದ ಬಂದಾಗ ಸರ್ಟಿಫಿಕೇಟ್ ಕೊಡ್ತಾರೆ. ಆಮೇಲೆ ಫಂಕ್ಷನ್ ಪ್ರೇರಣೆ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತು ಪ್ರೇರಣೆ. ಅವರು ನನ್ನ ಆಕ್ಟಿವಿಟೀಸ್ ನೋಡಿ ನನ್ನ ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ರು. ಫುಲ್ಲು ನಾನೇ ಇನ್ವಾಲ್ವ್. ಯಾವ ತರ ಮಾಡ್ಬೇಕು ಅಂದ್ರೇನೆ ಎಲ್ಲ ಹೇಳೋದು. ಮೇಡಮ್ ಇದು ಮಾಡನ್ವಾ, ಅದ್ ಮಾಡನ್ವಾ, ಸರಿ ನಾನು ಓಕೆ, ಇದಕ್ಕೆಲ್ಲ ನಾನು ರೆಡಿನೇ ಅಲ್ವಾ, ನಾನು ಓಕೆ. ನನ್ಗೂ ಒಬ್ರು ಇಂಥವ್ರು ಸಿಕ್ಬೇಕು ಅಂತ ಇದ್ದೆ, ಸಿಕ್ಕಿದ್ರು, ನಾನು ಓಕೆ. ಅವಾಗ ಹಾಗೇನೆ ನಿಮ್ಮ ಸಮಾಜದಲ್ಲಿ ನಾನು ನೋಡ್ದಂಗೆ ಎಷ್ಟೋ ದೊಡ್ಡ ದೊಡ್ಡ ಕುಟುಂಬದವರು ಸಹ, ಅಥವಾ ಈವನ್ ಗೌರ್ಮೆಂಟ್ ಅಥವಾ ದೊಡ್ಡ ಸಂಸ್ಥೆಗಳು ಸಹ ರೆಕಗ್ನೈಸ್ ಮಾಡಿಲ್ಲ. ಯಾರು ಈ ದಿನ ಸೇವೆ ಸಲ್ಲಿಸೋರು, ಲೈನ್ಮೆನ್ಗಳಾಗಲಿ, ಪೋಸ್ಟ್ಮೆನ್ಗಳಾಗಲಿ, ಈ ದಿನ ದುಡಿಮೆ ಮಾಡೋರು, ಕಷ್ಟಪಡೋರು, ಅಂಥವ್ರು ನೋಡಿ ನೀವು ಅವ್ರಿಗೆಲ್ಲ ನಾನೊಂದು ಅವಾರ್ಡ್ ಕೊಡಬೇಕು, ಅವರು ಜೀವನದಲ್ಲಿ ಅಂದರೆ ಸಮಾಜಕ್ಕೆ ಎಷ್ಟು ದುಡಿತಾರೆ, ಎಲ್ಲರೂ ದೊಡ್ಡ ದೊಡ್ಡವ್ರಿಗೆ ಅವಾರ್ಡ್ ಕೊಡೋದು ಅದು
ಸರ್ವೇ ಸಾಮಾನ್ಯ ಅಲ್ವಾ ಮ್ಯಾಮ್? ಎಲ್ಲರೂ ದೊಡ್ಡವರು ಅವ್ರು ಏನೋ ಮಾಡಿದ್ದಾರೆ ಅಂದರೆ ಅವ್ರುಗಳಿಗೆ ಕರೆದು ಅವಾರ್ಡ್ ಕೊಡ್ತಾರೆ. ಇಂಥವ್ರಿಗೆ ನೀವು ಅವಾರ್ಡ್ ಕೊಟ್ಟಿರೋದು ಅದೊಂದು ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು. ಇಟ್ಸ್ ರಿಯಲಿ ಕಮೆಂಡಬಲ್. ಅದು ನಿಮಗೆ ಆ ಭಾವನೆ ಹೆಂಗೆ ಬಂತು, ಅಥವಾ ಏನು ಅಂದರೆ ಎಷ್ಟು ವರ್ಷದಿಂದ ಹಿಂಗೆ ಕೊಡ್ತಾ ಬಂದಿದ್ದೀರಾ? ಅದು ಆ ಭಾವನೆ ಹೆಂಗ್ ಬಂತು ಅಂದ್ರೆ ಮೇಡಮ್, ಈಗ ಪೋಸ್ಟ್ ಮ್ಯಾನ್ ಹೆಂಗಸೇ ಆಗ್ಲಿ, ನಾನು ನೋಡ್ತಾ ಇದ್ದೆ ಹೆಂಗಸರು ಬರ್ತಾರೆ. ಹೌದು. ಆ ಬಿಸಿಲಲ್ಲಿ ಬೀದಿ ಬಾಗ್ಲು ಅಡ್ರೆಸ್ ಕೇಳ್ಕೊಂಡು ಅವ್ರು ಎಷ್ಟು ಕಷ್ಟ ಪಡ್ತಾರೆ. ಹೌದು ಅಲ್ವಾ? ಅವ್ರನ್ನ ಗುರುತಿಸೋರು ಯಾರು ಇಲ್ಲ. ಲೈನ್ ಮ್ಯಾನ್ ಅಂತೀರಾ? ಲೈನ್ ಮ್ಯಾನ್ ಅಂದ್ರೆ ಆಫೀಸಲ್ಲಿ ಕೂತ್ಕೊಳ್ಳೋನಲ್ಲ ಲೈನ್ ಮ್ಯಾನ್. ಕಂಬ ಹತ್ತಿ ಯಾರು ಲೈನ್ ಚೆಕ್ ಮಾಡ್ತಾನೆ ಅವನ್ ಲೈನ್ ಮ್ಯಾನ್. ಅವನೇ ನಿಜವಾದ ಬೆಳ್ಕೊಡೋನು. ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಕಂಬ ಹತ್ತೋನ್ ನನ್ಗೆ ಬೇಕು, ಆಫೀಸಲ್ಲಿ ಕುತ್ಕೊಳ್ಳೋರ್ ನಾನು ಆನರ್ ಮಾಡಲ್ಲ, ಅಂತವ್ರು ಯಾರಾದ್ರೂ ಇದ್ರೆ ಹೆಸರು ಕೊಡಿ ಅಂತ ನಾನೇ ಫೋರ್ಸ್ ಮಾಡಿ ಅವ್ರಿಗೂ ಭಯ. ಅಂದ್ರೆ ನಾವು ಅರ್ಕೇರಿನಲ್ಲಿ ಇರೋದು, ಸ್ವಲ್ಪ ದೊಡ್ಡ ಮನೆಯವರಪ್ಪ, ಏನಾಗುತ್ತೋ ಏನೋ ಅಂತ ಒಂದು ಭಯನೂ ಇದೆ, ಎಲ್ಲರಲ್ಲಿ ಇದೆ ಭಯ. ಅಂದ್ರೆ ನಾನು ಅಂದ್ರೇನು ಸ್ವಲ್ಪ ಭಯ ಇದೆ ಅಲ್ಲಿ ಜನಗಳಿಗೆ. ಹಂಗಾಗಿ ಆಮೇಲೆ ಲೈನ್ ಮ್ಯಾನ್ಗಳಿಗೆ ಫಸ್ಟ್ ಪೋಸ್ಟ್ ಮ್ಯಾನ್ಗಳು ಮಾಡಿದ್ ನಾವು. ಪೋಸ್ಟ್ ಮ್ಯಾನ್ ಈಗ್ಲೂ ಇದ್ದಾನೆ, ಮಂಜುನಾಥ್ ಅಂತ ಈಗ್ಲೂ ಇದ್ದಾನೆ. ಹೌದಾ? ಈಗ್ಲೂ ಬರ್ತಾನೆ. ಎಷ್ಟು ಖುಷಿ ಆಗಿರ್ಬೇಕಲ್ವಾ? ಖುಷಿ. ಹೋಗಿ ಅವರು ಒಪ್ಕೊಳ್ಳಲ್ಲ ಮೇಡಮ್, ಮೇಲಿಂದ ಅವ್ರಿಗೂ ಕೊಡ್ಬೇಕು ಹೋಗಿ ಅಂತ ಅವರು ಲೆಟರ್ ಕೊಟ್ರೆ ಅವ್ರು ಹೋಗೋದು ಅಂದ್ಬಿಟ್ರು. ನಾವು ಮೇಲೆಗೆಲ್ಲ ಲೆಟರ್ ಕಳಿಸಿ, ಇಲ್ಲ ನಾವು ಸೋಷಿಯಲ್ ವರ್ಕ್ ಮಾಡೋದು, ನಾವು ಆನರ್ ಮಾಡಲೇಬೇಕು ಅಂತ ಪೋಸ್ಟ್ ಮ್ಯಾನ್ಗಳು ಕರ್ಕೊಂಡು, ಅದ್ರಲ್ಲಿ ಲೇಡೀಸ್ ಪೋಸ್ಟ್ ಮ್ಯಾನ್ಗಳು ಬೇಕು ಅಂತ ಅವರು 3-4 ಜನ ಕರ್ಕೊಂಡು, ಇವ್ರನ್ನೂ ಕರ್ಕೊಂಡು ಅವ್ರಿಗೆ ಬಟ್ಟೆ ಎಲ್ಲ ತರಿಸಿ ಬಟ್ಟೆ ಜೊತೆಲಿ ದುಡ್ಡು ಕೊಟ್ಟು ಆನರ್ ಮಾಡಿದ್ವಿ. ನಂಗೆ ಅದು ತುಂಬಾ, ಅವರು ನೋಡಿ ಮೇಡಮ್, ನಾವು ಮಾಡೋದು ಚಿಕ್ಕ ಕೆಲಸ, ಅವ್ರು ಎಷ್ಟು ಖುಷಿ ಬಂದ್ರೆ, ಊಟ ಮಾಡ್ರಪ್ಪ ಅಂದ್ರೇನೆ ನಾಚ್ಕೊಂಡ್ಬಿಟ್ರು. ಬೇಡ ಮೇಡಮ್ ಸಾಕು, ನೀವು ಮಾಡಿದ್ದು ಊಟ, ನೀವು ಊಟ ಮಾಡಿದ್ರೆ ನಮ್ಗೆ ಸಂತೃಪ್ತಿ ಆಗೋದು, ಊಟ ಮಾಡಿ ಅಂತ. ನಿಜವಾಗೂ ಮೇಡಮ್, ನನ್ಗೆ ಅದರಲ್ಲಿ ಸಿಕ್ಕಿದ್ದು ಖುಷಿ ನೀವು 100 ಕೋಟಿ ಕೊಟ್ರೆ ನನ್ಗೆ ಬರಲ್ಲ, ಖುಷಿ ಸಿಗಲ್ಲ. ಇಂಥ ಒಂದು ದೊಡ್ಡ ಕುಟುಂಬದಿಂದ ಬಂದು ಇಂಥ ಒಂದು ದೊಡ್ಡ ಮನಸ್ಸನ್ನಿಟ್ಕೊಂಡು ಸಮಾಜ ಸೇವೆಗೆ ನೀವು ಆ ಮನೋಭಾವ ಅಥವಾ ಆ ನಿಮ್ಮ ಒಂದು ಬಿಹೇವಿಯರ್ ಏನಿದೆ, ಇದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಜನರ ಜೊತೆ ನೀವು ಬೆರ್ತು ಕೆಲಸ ಮಾಡ್ತೀರಾ ಅಲ್ವಾ? ಯಾವಾಗ್ಲೂ ನೀವು ಲೀಡರ್ ಆಗಿರಬಹುದು, ಲೀಡರ್ ಅಂತ ಯಾವಾಗ್ಲೂ ಇಟ್ ಇಸ್ ನಾಟ್ ಆರ್ಡರೇ, ಅಥವಾ ನಿಮ್ಗೆ ಟೈಟಲ್ ಇಂದ ಲೀಡರ್ ಬಂದಿಲ್ಲ, ನೀವೇ ಒಂದು ಜವಾಬ್ದಾರಿ ತಗೊಂಡು ಅದನ್ನ ಲೀಡರ್ಶಿಪ್ ಅಂತ ನೀವು ಮಾಡ್ತಾ ಇದ್ದೀರಾ. ಸೊ ಹೀಗೆ ಜನರ ಜೊತೆ ಸರಳವಾಗಿ ಎಲ್ಲರ ಜೊತೆ ನಾನು ನೋಡಿದ್ದೀನಿ, ಎಷ್ಟು ಚೆನ್ನಾಗಿ ಬೆರೆತು ಬಿಡ್ತೀರಾ. ಅದು ಹೇಗೆ ಮ್ಯಾಮ್ ಆಗೋಣ? ನನ್ ಚಿಕ್ಕಂದಿಂದ ಬಂದಿದೆ ಮೇಡಮ್. ನಾನು ಹೇಳ್ದೆ ಅಲ್ಲ, ನಮ್ ತಂದೆ ಮನೆಯಿಂದನೂ ನನ್ಗೆ ಬಂದಿದೆ ಲೀಡರ್ಶಿಪ್. ಅಂದ್ರೆ ನಾನು ಸ್ಕೂಲ್ ಬಿಟ್ಟು ನಮ್ದು ರೈಸ್ ಮಿಲ್ ಎಲ್ಲ ತುಂಬಾ ಇತ್ತು. ನನ್ನ ತಂದೆ ನಮ್ಮ ಮೇಲೆ ತುಂಬಾ ನಂಬಿಕೆ, ಹ್ಯಾಂಡಲ್ ಮಾಡ್ತಾರೆ. ಗಂಡ್ ಮಕ್ಕಳಿಗಿಂತ ನನ್ನ ಮಗಳು ಗಂಡಸಿಗಿಂತ ಹೆಚ್ಚು ಹ್ಯಾಂಡಲ್ ಮಾಡ್ತಾಳೆ ಅನ್ನೋ ಭಾವನೆ. ರೈಸ್ ಮಿಲ್ ಸ್ಕೂಲಿಂದ ಬಂದ್ರೆ ಅಮ್ಮ ರೈಸ್ ಮಿಲ್ ಅಲ್ಲಿ ನೋಡ್ಕೊ ಹೋಗು ಅನ್ನೋದು, ದುಡ್ಡೆಲ್ಲ ತಗೊಳ್ಳೋದು, ಕೆಲಸದವ್ರು ಕೆಲಸ ಮಾಡಿದ್ರೆ ಎಷ್ಟೋ ದುಡ್ಡು ಅಂತ ತಗೊಳ್ತಾ ಇದ್ದೆ. ಆಗ 10th ಕ್ಲಾಸ್ ಫೈಲ್ ಆಗಿ ಸುಮಾರು ಬ್ರಾಹ್ಮಣ್ಸ್ ಮಕ್ಕಳು ಅಲ್ಲಿರೋರೆಲ್ಲ ಮನೇಲಿ ಫೀಸ್ ಕೊಡ್ತಾ ಇರ್ಲಿಲ್ಲ. ಫೈಲ್ ಆಗಿದ್ರೆ ನಾವೆಲ್ಲಿ ದುಡ್ದು ತಂದು ಕೊಡೋದು, ಹಾಳಾಗಿ ಹೋಗ್ರಿ ಅಂತ ಬಿಟ್ಟಿದ್ರು. ನಿಜವಾಗೂ ನಾನು ಅವಾಗ ಧೈರ್ಯ ಹೇಳಿ ಫೀಸ್ ಕಟ್ಟಿದ್ದೀನಿ 3 ಜನಕ್ಕೆ ಚಿಕ್ಕನ್ನಲ್ಲಿ. ನಾನು ಅವಾಗ ಎಷ್ಟು ವಯಸ್ಸು? 6th ಸ್ಟ್ಯಾಂಡರ್ಡ್. 6th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗಲೇ ನೀವು ಬೇರೆಯವ್ರ ಮಕ್ಕಳನ್ನ ಓದಿಸಿದೀರಾ? ಫೀಸ್ ಕಟ್ಟಿದ್ದೀರಾ? 4 ಜನ ಮಕ್ಕಳಿಗೆ. ನನ್ಗೆ ಬ್ರಾಹ್ಮಣ್ಸ್ ಅದು. ನಮ್ಮ ದೇವಸ್ಥಾನ ಆಂಜನೇಯ ಸ್ವಾಮಿ ಪೂಜಾರಿ ಮಗ ಒಬ್ಬ, ಇನ್ನು ಹಂಗೆ ಅಲ್ಲಿರೋ ಪೂಜಾರಿಗಳ ಮಕ್ಕಳು ತುಂಬಾ ಇದ್ರು. ಅವ್ರಿಗೆಲ್ಲ 4 ಜನಕ್ಕೆ ಉದ್ಧಾರ ಆಗ್ರೋ. ತಂದೆ ತಾಯಿಗೆ ನೀವ್ ನೋಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅವ್ರೆಲ್ಲಿ ಕೊಡ್ತಾರೆ ಅಂದ್ಬಿಟ್ಟು ಅದು ಫೀಸನ್ನು ಕಟ್ಟಿದ್ದೀನಿ. ನನ್ಗೆ ಆವಾಗಿಂದಾನು ಸ್ವಲ್ಪ ಇಂಥವ್ರಿಗೆಲ್ಲ ಮಾಡ್ಬೇಕು, ಅವ್ರ ಮನೇಲಿ ಇರಲ್ಲ, ಅವ್ರೆಲ್ಲಿ ತಂದು ಕೊಡ್ತಾರೆ. ನನ್ಗೆ ನಮ್ಮ ತಂದೆ ಸಪೋರ್ಟ್ ಇದೆ, ನಮ್ಮ ತಂದೆಗೆ ಇದೆ ಅಲ್ಲ, ನಾನು ಇದನ್ನೇ ಒಂದೊಂಚೂರು ಕೊಡ್ಬೋದಲ್ಲ. ಈಗ ನಮ್ಮ ಮನೆ ಪಕ್ಕ ಅಕ್ಕಪಕ್ಕ ಇದ್ರು ಮೇಡಮ್, ಸೊಸೆದೇರು ಸ್ವಲ್ಪ ಅತ್ತಂದೇನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಆಗ ನಾನು ನಮ್ಮ ತಾಯಿಗೆ ಗೊತ್ತಿಲ್ದಂಗೆ ಅವ್ರಿಗೆ ಸ್ವಲ್ಪ ಅಡುಗೆ ಮಾಡೋದು ಕಲ್ತ ಮೇಲೆ ಉಪ್ಪಿಟ್ಟೆಲ್ಲ ಕಳ್ತನದಲ್ಲಿ ಮಾಡಿಕೊಟ್ಬಿಡ್ತಾ ಇದ್ದೆ. ಆವಾಗಿಂದ ನನಗೆ ಏಜ್ ಆಗಿರೋರು, ಸ್ವಲ್ಪ ಬಡವರು, ಈ ನನಗೆ ಒಂದು ಭಾವನೆ ಇರೋದು, ಈ ಸೊಸೆದೀರು ಯಾಕೆ ಅತ್ತಂದೇನು ಚೆನ್ನಾಗಿ ನೋಡ್ಕೊಳ್ಳಲ್ಲ,
ಅವಳ ಕೈಯಲ್ಲಿ ಆಗಲ್ಲ ಅಂತ ಬಿಟ್ಬಿಡ್ತಾರಲ್ಲ ಅಂದ್ಬಿಟ್ಟು ಆವಾಗಿಂದ ನನಗೊಂದು ಏಜ್ ಆದವರು ಅಂದರೆ ನನಗೊಂಥರ ಪ್ರೀತಿ, ಒಂಥರ ಅವ್ರನ್ನ ಚೆನ್ನಾಗಿ ಮಾತಾಡಿಸ್ಬೇಕು, ಅವ್ರ ಮುಟ್ಟಿ ಮಾತಾಡಿಸ್ಬೇಕು. ಅವ್ರನ್ನ ಮುಟ್ಟಿದ್ರೇನೆ ಅವ್ರಿಗೆ ಧೈರ್ಯ ಬರೋದು. ನಾವೇನೋ ದೂರ ಹಿಂಗೆ ಕೂತ್ಕೊಂಡು ಮಾತಾಡಿದ್ರೆ ಬರಲ್ಲ ಮೇಡಮ್. ನಾವು ಹತ್ತಿರದಿಂದ ಹಿಂಗೆ ಟಚ್ ಮಾಡಿ ಮಾತಾಡಿ ಏನು ಖುಷಿ, ಅವ್ರ ಮುಖದಲ್ಲಿ ಆ ಬೆಳಕು ನೋಡಿದ್ರೆ ನನಗೆ ಹೊಟ್ಟೆ ತುಂಬೋಗುತ್ತೆ. ನಾನು ನಿಜವಾಗೂ ನನಗೆ ಇದೇ ಕಾರಣ. ಅವ್ರು ಖುಷಿಯಾಗಿ ನಮ್ಮ ಹತ್ರ ಮಾತಾಡಬೇಕು ಅಂದರೆ ನಾವು ಅವ್ರನ್ನ ಟಚ್ ಮಾಡಿಕೊಂಡು ಮಾತಾಡಿಕೊಂಡು ನಕ್ಕೊಂಡು ಮಾತಾಡಿಸ್ಬೇಕು. ಆವಾಗ ಅವ್ರು ಖುಷಿ ಪಡ್ತಾರೆ ಅನ್ನೋ ಒಲವು, ಆ ಬದುಕು, ಆ ಹುರುಪು, ಆ ಜೀವನ, ಆ ಒಂದು ಎಲ್ಲರ ಜೊತೆಗೆ ನಾನು ಒಡಗೂಡಿ ನಾನು ಅವ್ರ ಜೊತೆಗೆ ಒಂದಾಗಿರ್ಬೇಕು ಅನ್ನೋ ಒಂದು ಭಾವನೆ ನೀವು. ನನಗೆ ಇನ್ನೊಂದು ಇಂಪ್ರೆಸ್ ಆಯ್ತು ಮೇಡಮ್, ಏನು ಗೊತ್ತಾ, ಒಬ್ರು ಪ್ರೇಮ ಅಂತ, ಅವರು ಫ್ರೆಂಡೇ, ನನ್ನ ಫ್ರೆಂಡ್ ಓರ್ಗಿತಿ. ಅವರು ಎಲೆಕ್ಟ್ರಿಕ್ ವಾಟರ್ ಬಿಲ್ ಕಟ್ಟಕ್ಕೆ ಹೋಗಿದ್ದಾರೆ. ನಾನು ವಾಕಿಂಗ್ ಹೋಗ್ತಾ ಇದ್ದೀನಿ. ಅವ್ರಿಗೆ ಕಣ್ಣು ಬಿಸಿಲಿಗೆ ಮಂಜಾಗ್ಬಿಟ್ಟಿದೆ. ಆಮೇಲೆ ನಾನು ಬಾಯಿ ಹೇಳ್ದೆ, ಅವ್ರು ತುಂಬ ಚೆನ್ನಾಗಿ ನನಗೇನು ಏನೋ ಕಣ್ಣಲ್ಲಿ ನೀರು ಸೋರ್ತಾ ಇದ್ದೆ, ಬಾಯಿ ಅಂತ ಹೇಳಲಿಲ್ಲ. ನಾನು ಹೋಗ್ಬಿಟ್ಟೆ, ಏನೋ ಎಲ್ಲ ಬಂದಿದ್ದಾರೆ ವಾಟರ್ ಬಿಲ್ ಕಟ್ತಾ ಇದ್ದಾರೆ ಅಂದ್ಬಿಟ್ಟು ವಿಜಯ ಬೆಂಕ್ಲೆ ಬಿಟ್ಟೆ ಹೋಗ್ಬಿಟ್ಟ. ನಾನು ವಾಕಿಂಗ್ ಮುಗಿಸ್ಕೊಂಡು ಬಂದರೆ ಅಲ್ಲೇ ಇದ್ದಾರೆ ಮೇಡಮ್. ಯಾಕೆ ಪ್ರೇಮ ಅವ್ರ ಹೆಸರು. ಯಾಕೆ ಅಂದರೆ, ವಸಂತ ಅವರೇ, ನೀವು ನನ್ಗೆ ಕಾಣಿಸ್ಲೇ ಇಲ್ಲ, ಆಮೇಲೆ ನೀವು ದೂರ ಹೋದ್ಮೇಲೆ ಕಾಣಿಸ್ರಿ, ನೀವು ಬಾಯಿ ಅಂದರೆ ನೀವು ನಾನು ಮಾತಾಡಿ ಓ ಅಂತ ಹತ್ತು ಬಿಟ್ರು. ನೀವೇನ್ ಅನ್ಕೊಂಡ್ರೋ ಏನು, ನಾನು ನಿಮ್ಮನ್ನ ಹತ್ರ ನಾನು ಮಾತಾಡ್ಲಿಲ್ವಲ್ಲ. ನೋಡಿ, ಆ ಪ್ರೀತಿ ಅನ್ನೋದು ಎಲ್ಲುಟ್ಟುತ್ತೆ, ಅದು ನಿಜವಾದ ಪ್ರೀತಿ. ಅವ್ರು ಅಲ್ಲೇ ಇದ್ರು, ಅಳ್ತಾರೆ. ನನಗೆ ಅಳು ಬಂತು, ಯಾಕಪ್ಪ ಇವ್ರ್ಯಾರೋ ನಾನ್ಯಾರೋ, ನಾನು ಇವ್ರು ಮಾತಾಡ್ಸ್ರೇನು ಮಾತಾಡಿಲ್ಲ, ಗುರ್ತಿಡಿಲಿಲ್ಲ ಅಂತಾಳೆ. ಆವಾಗಿಂದ ನನಗೆ ಯಾರೇ ಆಗಲಿ ಟಚ್ ಮಾಡಿ ಅವ್ರನ್ನ ಮಾತಾಡಿಸಿ ನಕ್ಕೊಂಡು ಮಾತಾಡಿದೆ ನನಗೊಂಥರ ಸಮಾಧಾನ. ಅವ್ರಿಗೆ ಹೆಂಗಾಗುತ್ತೋ ಗೊತ್ತಿಲ್ಲ, ನಾನಂತೂ ಅದೇ. ಎಲ್ಲ ದುಡ್ಡಿಂದ ಬರಲ್ಲ. ಎಷ್ಟು ಜನ ವೆಲ್ತಿ ಪೀಪಲ್ ಇದ್ದಾರೆ, ಎಷ್ಟು ಜನ ದೊಡ್ಡ ಅದನ್ನೆಲ್ಲ ಅಕ್ಯುಮುಲೇಟ್ ಮಾಡ್ತಾರೆ ಅಲ್ವಾ. ದುಡ್ಡೆಲ್ಲ ಶೇಖರಣೆ ಮಾಡೋದೇ ಅವ್ರದ್ದು ಒಂದು ಕೆಲಸ ಆಗ್ಬಿಟ್ಟಿದೆ ಹೊರತು ಆದ್ಮೇಲೆ ಇದೆಲ್ಲ ಮಾಡ್ಕೊಂಡಿದ್ದು. ನಮ್ಮ ಯಜಮಾನ್ರು ತುಂಬಾ ಸಪೋರ್ಟ್, ಗೋವಿಂದ ರೆಡ್ಡಿ ಅಂತ ತುಂಬಾ ಸಪೋರ್ಟ್. ಯಾವತ್ತೂ ನೀನು ಹೋಗ್ಬೇಡಮ್ಮ ಮಾಡಬೇಡಮ್ಮ ಅಂದೋರಲ್ಲ. ಯಾವಾಗ್ಲಾದ್ರೂ ಸಪೋರ್ಟ್, ತುಂಬಾ ಸಪೋರ್ಟ್. ನಿನ್ ಕೈಯಲ್ಲಾಗುತ್ತೆ ನೀನ್ ಮಾಡು ಅನ್ನೋರು. ಹಂಗಾಗಿ ನಾನು ಇಂಪ್ರೆಸ್ ಆಗಿ ಇಂಥ ದೇವರು ಒಳ್ಳೆ ಗಂಡ ಕೊಟ್ಟಿದ್ದಾನೆ ನನ್ಗೆ ಸಪೋರ್ಟ್ ಮಾಡೋರು ಅಂತ ಮಾಡ್ತಾ ಇದ್ದೀನಿ. ಹಂಗೆ ಮಕ್ಕಳು ದೊಡ್ಡವರಾದ್ಮೇಲೆ ನನ್ನ ಮಗಳೂ ಯಾವುದಕ್ಕೂ ಅಡ್ಡಿ ಮಾಡ್ತಾ ಇಲ್ಲ. ಅವಳು ಆಶ್ರಮಗಳಿಗೆ ಬರೋಳು, ಬುಕ್ಸ್ ಕೊಡ್ಬೇಕು. ನಿಮ್ಗೆ ಒಂದು ಡ್ಯಾನ್ಸ್ ಕಳ್ಸಿದ್ದೀನಿ ನೋಡಿ, ಆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳ ಜೊತೆ ಅವಳು ಡ್ಯಾನ್ಸ್ ಮಾಡಿದ್ದಾರೆ ಮನೆ ಹತ್ರ. ಹಂಗೆ ಅವಳು ಸಪೋರ್ಟ್ ತುಂಬಾ. ಆಶ್ರಮಗಳಿಗೆ ಅವಳು ಬರ್ತಾಳೆ. ನನ್ನ ಮೊಮ್ಮಕ್ಕಳಿದ್ದಾರೆ, ಅವ್ರ ಅಮ್ಮನಿಗಿಂತ 2 ಪಾಲು ಜಾಸ್ತಿ. ಸೊ ನಿಮ್ಮ ಈ ಸ್ವಭಾವನ ನೀವು ನಿಮ್ಗೆ ಸೀಮಿತಗೊಳಿಸಿಲ್ಲ, ಇದನ್ನ ನಿಮ್ಮ ಮಕ್ಕಳಿಗೂ ಎಕ್ಸ್ಟೆಂಡ್ ಮಾಡಿದಾರ, ಮೊಮ್ಮಕ್ಕಳಿಗೂ ಎಕ್ಸ್ಟೆಂಡ್ ಮಾಡಿದಾರ. ಪ್ರತಿಯೊಬ್ರು ನಿಮ್ಮ ಫ್ಯಾಮಿಲಿನಲ್ಲಿ ಅದೇ ಒಂದು ಮನೋಭಾವನೆ ಬರಬೇಕು. ನಂಗೆ ಅದೇ ಆಸೆ ಇದ್ದಿದ್ದು. ನನ್ನ ಮೊಮ್ಮಕ್ಕಳಿಗೆ ಚಿಕ್ಕಂದಿಂದ ನಾನು ತೋರಿಸ್ತಾ ಇದ್ದೆ. ಅವ್ರು ಚಿಕ್ಕವರಿದ್ದಾಗಿಂದ ಇದೆಲ್ಲ ತೋರಿಸಿ ನಾನು ನನ್ನ ಮೊಮ್ಮಕ್ಕಳು ಎಲ್ಲಾದ್ರೂ ಹೋಗಿ ಆಟೋನಲ್ಲಿ ಬರ್ಬೇಕಾದ್ರೆ ಒಂದು 50 ದಾಟಿದ್ರೆ ಆಟೋ ಓಡಿಸೋನು. ನಾನು ಆಟೋ ದುಡ್ಡು ಕೊಟ್ಬಿಡ್ತಾ ಇದ್ದೆ. ನನ್ನ ಮೊಮ್ಮಗ ಚಿಕ್ಕೋನಿದ್ದಾನೆ, ಅಮ್ಮ ಪಾಪ ತಾತ ಇದ್ದಂಗಿದ್ದಾನೆ, ಇನ್ನೊಂದು 20 ಕೊಡಮ್ಮ. ಚಿಕ್ಕ ಹುಡುಗ, ತನುಷ್ ರೆಡ್ಡಿ ಅವನ ಹೆಸರು, ಅದೇ ಕ್ರಿಮಿನಲ್ ಲಾಯರ್. ಹಂಗೆ ನಾನು ಅವನು ಹೇಳಿದ್ರೆ ನನ್ಗೆ ಖುಷಿ. ನನ್ನ ಮಗ ನನ್ನ ಮೀರಿಸ್ತಾನೆ ಇಲ್ಲ ಅಂತ ಎತ್ಕೊಟ್ಬಿಡ್ತಾ ಇದ್ದೆ. ಕೈಗೆ ಎಷ್ಟು ಸಿಕ್ತರೆ ಅಷ್ಟು ಎತ್ಕೊಟ್ಬಿಡ್ತಾ ಇದ್ದೆ. ಇನ್ನು ನನ್ನ ದೊಡ್ಡ ಮೊಮ್ಮಗ ಇದ್ದಾನೆ, ಅಜ್ಜಿದೇರು ಯಾರಾದ್ರೂ ಹೂವು ಮಾಡ್ಕೊಂಡು ಬಂದ್ರೆ ಬುಟ್ಟಿನ ತಗೊಳ್ತಾನೆ. ಅವ್ರಿಗೊಂದು 1000 ಎತ್ಕೊಟ್ಬಿಟ್ಟು ಬುಟ್ಟಿನೇ ಹಾಕೊಂಡು ಬಂದ್ಬಿಡ್ತಾರೆ. ಆಮೇಲೆ ಇಂಥ ಒಂದು ಕ್ಯಾನ್ಸರ್ ಅನ್ನೋ ಒಂದು ದೊಡ್ಡ ಸವಾಲನ್ನ ನೀವು ಎದುರಿಸ್ತಾ ಇದ್ದೀರಾ. ಅದರಿಂದ ಹೊರಗೂ ಅದನ್ನ ಕಡೆಗಣಿಸಿ ಅದು ಏನೂ ನನಗೆ ಮಾಡ್ತಿಲ್ಲ ಅನ್ನೋ ಒಂದು ಆ ಹುರುಪು, ಆ ಹುಮ್ಮಸ್ಸು ನಿಮ್ಮನ್ನು ನೋಡ್ತಾ ಇದ್ರೆ ಇನ್ನೂ ಆ ಸಮಾಜ ಸೇವೆನ ಮುಂದುವರಿಸ್ಕೊಂಡೇ ಹೋಗ್ತಾ ಇದ್ದೀರಾ. ಈ ಧೈರ್ಯ ಮತ್ತು ಶಕ್ತಿಗೆ ಮೂಲ ಏನು ಮ್ಯಾಮ್? ಅದೇ ಮೇಡಮ್, ನಾನು ಆಶ್ರಮಗಳಿಗೆಲ್ಲ ನೋಡ್ತಾ ಇದ್ದೆಲ್ಲ, ಅದು ನನ್ನ ಧೈರ್ಯ. ಏನೇ ಬರಲಿ ಧೈರ್ಯದಿಂದ ಎದುರಿಸ್ಬೇಕು. ಧೈರ್ಯವೇ ಸಾಹಸವೇ ಲಕ್ಷ್ಮಿ ಅಂತ ಆ ಥರ ನನಗೆ ಧೈರ್ಯ ಇತ್ತು ಅಂದರೆ ಒಂಚೂರು ಭಯನ ಆಗೋದು.
ನನ್ನ ಮೊಮ್ಮಕ್ಕಳು ಇನ್ನೂ ಚಿಕ್ಕವರು ಏನಪ್ಪ ಅನ್ನೋ ಭಯನೇ ತಂದರೆ ನಾನು ಕುಗ್ಗಲಿಲ್ಲ, ಭಯ ಪಟ್ಕೊಂಡು ಕೂತ್ಕೊಳ್ಳಿಲ್ಲ. ಹಂಗೆ ನನಗೆ ಒಂದು ಸುಮಾರು ವರ್ಷದಿಂದ ಹಂಗೆ ಸ್ವಲ್ಪ ಲೈಟಾಗಿ ಜ್ವರ ಬರೋದು, ಟಯರ್ಡ್ ಆಗೋದು ಆಗ್ತಾ ಇತ್ತು. ಇದೇನೋ ಸಾಮಾನ್ಯ ಅಂದ್ಕೊಂಡು ಸುಮ್ಮನೆ ಆಗ್ತದೆ. ಲಾಸ್ಟ್ಗೆ ಕಫ ಜಾಸ್ತಿ ಆಯಿತು, ಊಟ ಮಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ಗಂಟ್ಲು ನೋವು ಬಂತು. ಪ್ರಸನ್ನ ಅಂತ ಡಾಕ್ಟ್ರು ನಮ್ಮ ಮನೆ ಹತ್ರನಿದೆ. ಆಯಪ್ಪ 30 ವರ್ಷದಿಂದ ಅಲ್ಲೇ ಇದೆ, 35 ವರ್ಷ ಡಾಕ್ಟ್ರು. ನಮ್ಮ ಅಕ್ಕನ ಮಗ ಹಂಗೆ ಇದ್ದ. ನಾನು ಹೋಗಿ ಒಂದ್ಸಲಿ, ಸರ್ ನೀವು ಎಲ್ಲಿ ಕೆಲಸ ಮಾಡಿದ್ದೀನಿ ಅಂದರೆ, ಯಾಕಮ್ಮ ಡೌಟಾ, ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ 1 ವರ್ಷ ಸರ್ವಿಸ್ ಮಾಡಿದ್ದೀನಿ ಅಂತ ತೋರಿಸಿ. ಆವತ್ತಿಂದ ಆಯಪ್ಪನೇ ಡಾಕ್ಟ್ರು. ನನಗೆ ಏನೇ ಬರಲಿ ಇಂಥದ್ದೆಲ್ಲ ಚಿಕ್ಕದೆಲ್ಲ. ನಮಗೆ ಫಸ್ಟ್ ಕ್ಯಾನ್ಸರ್ ಅಂತ ಹೇಳಿದಾಗ ಹೇಗೆ ಅನ್ನಿಸ್ತು? ನಾನು ಭಯಪಡಲಿಲ್ಲ, ಒಂಚೂರು ಭಯಪಡಲಿಲ್ಲ. ಅಂದರೆ ಆ ವರ್ಷ 17th ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೆ, ಒಂದ್ಸಲಿ ವಿಸಿಟ್ ಕೊಡೋಣ ಕಿದ್ವಾಯಿಗೆ. ಈ ಸಲ ಕಿದ್ವಾಯಿಗೆ ಹೋಗ್ಬೇಕು ನಾವು. ಕಿದ್ವಾಯಲ್ಲಿ ಏನೇನು ನೆಸೆಸಿಟಿ ಇದೆ ನೋಡ್ಕೊಂಡು ಬರ. ಡೇಟು ಫಿಕ್ಸ್ ಮಾಡಿದ್ದೀವಿ ಮೇಡಮ್, ನೋಡ್ಕೊಂಡು ಬರೋಕ್ಕೆ. ಆಮೇಲೆ ಅಲ್ಲಿ ಏನು ಬೇಕೋ ಆಮೇಲೆ ಡಿಸೈಡ್ ಮಾಡಿ ತಗೊಳ್ಳೋಣ ಅಂದ್ಬಿಟ್ಟು ಹೇಳಿದ್ವಿ. ಶೋಭಾ ಅಂತ ಇವರೆಲ್ಲ ಇದ್ದಾರೆ ನನ್ನ ಕಮಿಟಿಯವರು. ಡಿಸೈಡ್ ಮಾಡಿದ್ವಿ. ಆವಾಗ ನನಗೆ ನೋಡಿ ನನಗೆ ಈ ಥರ ಆಯ್ತಲ್ಲ. ಆಗ ಟೆಸ್ಟ್ ಅಂದರೆ ನಾನು ಪ್ರಸನ್ನ ಹತ್ರ ಹೋದೆ. ಏನು ಸರ್ ಗಂಟ್ಲು ನೋವೇ ವಾಸಿ ಆಗಲಿಲ್ಲ ಅಂದೆ. ಇದು ಎಲ್ಲ ಟ್ರೀಟ್ಮೆಂಟ್ ಆಯ್ತಮ್ಮ, ನೀನೊಂದ್ಸಲಿ ನೀನು ಬೇರೆ ಕಡೆ ತೋರಿಸು, ಇದೇನೋ ಆಗಿದೆ, ಬಯೋಸ್ಕೋಪಿ ಅದು ಆ ಥರ ಮಾಡಿಸಮ್ಮ ಅಂದರು. ಆಮೇಲೆ ನಾವು ಪೋರ್ಟಿಸ್ಕೋದ್ವಿ. ನನ್ನ ಮಗಳು ಅಂದರೆ ಹಂಗೆ ಹೇಳ್ದ. ನನಗೆ ಚಪಾತಿ ಒಂಚೂರು ಮುಟ್ಕೊಳ್ತಾನೆ ಕಫ ಒಂದಷ್ಟು ವಾಮಿಟ್ ಆಗೋಯ್ತು. ಆಮೇಲೆ ನನ್ನ ಮಗಳಿಗೆ ಭಯ ಬಂದುಬಿಡ್ತು. ಫಸ್ಟು ಪೋರ್ಟಿಸ್ಗೆ ಹೋಗೋಣ ಅಂತ ಬೆಳಗ್ಗೆನೇ ಅಪಾಯಿಂಟ್ಮೆಂಟ್ ತೊಗೊಂಡು ಫುಲ್ಲು ಹೆಲ್ತ್ ಚೆಕಪ್ ಮಾಡಿದ್ವಿ. ಇಮಿಡಿಯೇಟು ಒಂದು 15 ದಿವ್ಸಕ್ಕೆ 5 kg ಇಳ್ದೋಗ್ಬಿಟ್ಟಿದ್ದೆ. ಆಮೇಲೆ ಎಲ್ಲ ಟೆಸ್ಟು ಮಾಡಲಿ. ಆಮೇಲೆ ಪೂರ್ಣಚಂದ್ರ ಅಂತ ಅಲ್ಲಿ ಡಾಕ್ಟ್ರು ಆ ಟೆಸ್ಟ್ ಮಾಡೋರು. ಎಲ್ಲಿ ಮ್ಯಾಮ್ ಇದು? ಆಮೇಲೆ ಆ ಟೆಸ್ಟ್ ಮಾಡಿಸಿದ್ಮೇಲೆ ಆಮೇಲೆ ಸಿಟಿಜನ್ ಇದು ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರಲ್ಲ, ಆಮೇಲೆ ಕ್ಯಾನ್ಸರ್ ಅಂತ ಗೊತ್ತಾಯಿತು. ಎಲ್ಲ ಟೆಸ್ಟ್ಗಳಾಯಿತು, ಕನ್ಫರ್ಮ್ ಆಗೋಯ್ತು. ಆಮೇಲೆ ಅಲ್ಲಿ ಅವ್ರ ಹೆಸ್ರೇನೋ ಏನೋ ಅವರು ದೊಡ್ಡ ಡಾಕ್ಟ್ರು. ಆಮೇಲೆ ಕುಳಿಸ್ಕೊಂಡು ಫ್ಯಾಮ್ಲಿನೆಲ್ಲ ಕುಳಿಸ್ಕೊಂಡು ನಾನು ತೋರಿಸ್ರು. ಕೂಲಾಗಿ ಹೇಳಿದ್ರು, ನೀನೇನು ಮಾಡ್ತೀಯಮ್ಮ, ಹೆಂಗೆ ಮಾಡ್ತೀಯ ಅಂತ ಎಲ್ಲ ಕೇಳಿದ್ರು. ನನಗೆ ಸೋಷಲ್ ವರ್ಕ್ ತುಂಬ ಇಷ್ಟ. ನಾನು ಈ ಥರ ಓಲ್ಡ್ ಏಜ್ ಹೋಮ್ಗಳಿಗೆ ಹೋಗ್ತೀನಿ, ಸ್ಕೂಲ್ ಹತ್ರ ಹೋಗ್ತೀನಿ, ಸ್ಕೂಲ್ ಮಕ್ಕಳಿಗೆಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ. ಕನಕಪುರ ರೋಡಲ್ಲಿ ಡಾಕ್ಟ್ರಲ್ದೆ ಓಲ್ಡ್ ಏಜ್ ಹೋಮ್ ಇದೆ. ನಾನು ಇನ್ನೊಂದು 2-3 ವರ್ಷ ಇಲ್ಲಿರ್ತೀನಿ, ನಾನು ಅಲ್ಲಿ ಹೋಗ್ತಿದ್ದೀನಮ್ಮ, ನೀನು ಅಲ್ಲಿ ಬಾ ಸರ್ವಿಸ್ ಮಾಡೋಕ್ಕೆ ಅಂತ ಹೇಳಿದ್ರು. ಅವ್ರ ಹೆಸ್ರೇನು ಮರ್ತೋಗ್ಬಿಟ್ಟಿದ್ದೀನಿ. ಆಯ್ತು ಸರ್ ಬಂದೇ ಬರ್ತೀನಿ ಅಂತ. ಆಮೇಲೆ ಅವರು ಸ್ಕ್ಯಾನಿಂಗ್ದೆಲ್ಲ ತೋರಿಸ್ರು. ನಿಮಗೆ ಏನೋ ಪ್ರಾಣ ಹೋಗಲ್ಲ, ಇದೊಂದು ಚಿಕ್ಕದಾಗ ನಿಮ್ಮ ಬಾಡಿನಲ್ಲಿ ಆಗಿದೆ, ಇದು ಟ್ರೀಟ್ಮೆಂಟ್ ತಗೊಂಡ್ರೆ ನೀವೆಲ್ಲ ಮಾಡ್ಕೋಬೋದು. ಎಷ್ಟು ಸ್ಮೂತಾಗಿ ಹೇಳಿದ್ರು ಅಂದರೆ ಡಾಕ್ಟ್ರು. ನನಗದು ಕ್ಯಾನ್ಸರ್ ಅಂತ ಭಯ ಪಡೋ ಥರ ಹೇಳಲಿಲ್ಲ ಅವರು. ನಿಜವಾದ ಡಾಕ್ಟ್ರಲ್ಲಿ ಆ ಥರ ಇದ್ದರೆ ಯಾವ ಪೇಷಂಟ್ಗೂ ಭಯ ಬರಲ್ಲ. ಕ್ಯಾನ್ಸರ್ ಬಂದುಬಿಟ್ಟಿದೆ ಅನ್ನೋ ಭಯ ಇಲ್ಲ ನನಗೆ. ಆಮೇಲೆ ನಾನು ಪೂರ್ಣಚಂದ್ರ ಡಾಕ್ಟ್ರ್ ಹತ್ರ ಅಲ್ಲಿ ಕೀಮೋ ತಗೋಬೇಕಮ್ಮ, ಕೀಮೋ ತಗೋ ಒಂದು 2-3 ಸೆಟ್ಟು, ಆಮೇಲೆ ನೋಡೋಣ, ಸರ್ಜರಿ ಬೇಕಾಗ್ಬೋದು ಬೇಡದಿರ್ಬೋದು ಅಂತ ಹೇಳಿದ್ರು. ಆಮೇಲೆ ಅವಳು ಮುಸ್ಲಿಮಳು ಅಂದ್ಕೊಳ್ತೀನಿ, ಫುಲ್ ಬಾಬ್ ಕಟ್ ಮಾಡ್ಕೊಂಡಿದ್ದು ಕೀಮೋ ಕೊಡೋಳು, ಕೀಮೋಥೆರಪಿ ಅವರು. ಅವಳಷ್ಟು ವರ್ಸ್ಟು ಡಾಕ್ಟ್ರ್ ನಾನು ಎಲ್ಲೂ ನೋಡಲಿಲ್ಲ ಮೇಡಮ್. ಹೇಳ್ತಾ ಇದ್ದೀನಿ, ನೋಡೋರ್ಗೆಲ್ಲರಿಗೂ ಇದು ಗೊತ್ತಾಗಬೇಕು. ಪೂರ್ಣಚಂದ್ರ ತುಂಬ ಒಳ್ಳೆ ಡಾಕ್ಟ್ರು. ಫಸ್ಟು ಅವ್ರ ಹತ್ರ ಕರ್ಕೊಂಡು ಹೋಗ್ಲಿ ನನ್ನ ಮಗಳು. ನೀವು ಹೇಳಿದ್ರ ನಿಮ್ಮ ಅಮ್ಮನಿಗೆ ಅಂತ ಅವ್ರು ಕೇಳಿದ್ರು. ಇಲ್ಲ ನಾನು ಹೇಳಲಿಲ್ಲ, ನೀವೇ ಹೇಳ್ಬಿಡಿ ಸರ್ ಅಂತ ಇವಳು ಹೇಳಿದ್ಲು. ಅಯ್ಯೋ ನಿಮ್ಮ ಅಮ್ಮನ ಕಣ್ಣು ನೋಡಿದ್ರೆ ನನಗೆ ಹೇಳೋಕ್ಕೆ ಭಯ ಅಂದರು ಪೂರ್ಣಚಂದ್ರ. ಅಂದರೆ ನಾನು ಭಯ ಪಡಲಿಲ್ಲ, ಅಷ್ಟು ಪವರಾಗೇ ಇದ್ದೆ ನಾನು. ನಾನು ಕುಗ್ದಂಗೆ ಕಾಣಲಿಲ್ಲ. ನನಗೆ ಗೊತ್ತಿತ್ತು ನನಗೇನೋ ಆಗಿದೆ ಅಂದರೆ ನಾನು ಕುಗ್ಗಲಿಲ್ಲ, ನನಗೆ ಬಂದಿದೆ ಅಂತ ಬೇಜಾರೂ ಆಗಲಿಲ್ಲ. ಹಂಗಂದ್ಬಿಟ್ರೆ ನಿಮ್ಮ ಅಮ್ಮ ಕಣ್ಣು ನೋಡಿದ್ರೆ ನಾನು ಹೇಳಲ್ಲಮ್ಮ ನೀವೇ ಹೇಳಿಬಿಡಿ ಅಂದರು ಡಾಕ್ಟ್ರು. ಅವಳಂತೂ ಕೀಮೋ ಕೊಡೋಳು ಏನು ರಫ್ಫು ಗೊತ್ತಾ ಮೇಡಮ್, ಫೋರ್ಟಿಸಲ್ಲಿ ಇದ್ದಿದ್ದು. ಎಷ್ಟು ರಫಾಗಿ ಅವಳು, ನೋಡಮ್ಮ ಕೀಮೋ ಸ್ಟಾರ್ಟ್ ಮಾಡ್ತೀವಿ, ನಿನಗೆ ಒಂದು 10 ದಿವಸದೊಳಗಡೆ ಕೂದಲೆಲ್ಲ ಉದುರೋಗ್ಬಿಡುತ್ತೆ, ನೀನು ವಿಗ್ಗು ರೆಡ್ವೈ ಮಾಡಿಸ್ಕೊಂಡ್ಬಿಡಿ, ಈ ಥರ ಮಾತಾಡಿದ್ಲು ಮೇಡಮ್. ಡಾಕ್ಟ್ರು ಎಷ್ಟು ಸ್ಮೂತಾಗಿ ಹೇಳ್ಬೇಕು ಆ ಥರ ಮಾತಾಡಿಲ್ಲ. ನಾನಂದೆ ನನ್ನ ಮಗಳಿಗೆ ನಾನು ಇವಳ ಹತ್ರ ತಗೊಳ್ಳೋದೇ ಇಲ್ಲ ಕೀಮೋ ಅಂದೆ ನಾನು. ಇವಳು ಡಾಕ್ಟ್ರು ಇವಳು ಒಳ್ಳೆ ರೌಡಿ ಇದ್ದಂಗಿದ್ದಾಳೆ, ರೌಡಿಗೆ ಏನು ಆರ್ಡ್ರ್ ಮಾಡ್ತಾಳೆ ಆ ಥರ ಹೇಳ್ತಾಳೆ. ಆಮೇಲೆ ನನ್ನ ಮಗಳಿಗೆ
ಹಾಸ್ಪಿಟ್ಲಲ್ಲಿ ಹೆಡ್ ಡಾಕ್ಟ್ರನ್ನೇ ಅವ್ರನ್ನೇ ಕೇಳಿದ್ರು, ನೀವು ಬೇರೆ ಎಲ್ಲಿ ಸಜೆಷನ್ ಮಾಡ್ತೀರಾ? ಅವರು ಎಚ್ ಸಿ ಜಿನೆಲ್ಲ ಮೇನ್ ಡಾಕ್ಟ್ರು ಗೊತ್ತಿರ್ಬೋದು ಅವರು. ಆಮೇಲೆ ನಾನು ಎಚ್ ಸಿ ಜಿಗೆ ಹೋಗ್ಬೋದು ನೀವು ಅಂತ ಹೇಳಿದ್ರು. ಆಮೇಲೆ ನಾವು ಎಚ್ ಸಿ ಜಿಗೆ ಹೋಗಿದ್ದು.